ರಜೆ ಇದೆ ಅಂತೇಳಿ ಊರಿಗೆ ಹೊರಟ್ರೆ ನಿನ್ನೆ ನೋಡಿದ್ರೆ RCB ಮತ್ತೆ CSK ಮ್ಯಾಚ್ ಇತ್ತು. ಬಿಡೋ ಹಾಗಿಲ್ಲ. ಹಾಗೆ ನಿನ್ನೆ ಅಮಾವಾಸ್ಯೆ ಕೂಡ ಇತ್ತು. ಅಮಾವಾಸ್ಯೆ ಇದೆ ಅಂತ ಹೇಳಿ ಕಣ್ಕಣ್ಣ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮೆಜೆಸ್ಟಿಕ್ ರೀಚ್ ಆಗೋಷ್ಟರಲ್ಲಿ 2 ಗಂಟೆ ಆಯ್ತು. ಹಬ್ಬ ಇದೆ ಅಂತ ಹೇಳಿ ಬಸ್ ಟಿಕೆಟ್ ಎಲ್ಲ ಹೈ ಮಾಡಿದ್ರು. ಅದಕ್ಕೋಸ್ಕರ ಫ್ರೀ ಬಸ್ ಹಿಡ್ಕೊಂಡು ನಾನು ನಮ್ಮಣ್ಣ ಊರಿಗೆ ಹೊರಟಿವಿ. ಹಬ್ಬ ಇರೋದ್ರಿಂದ ನಾವು ಮಾತ್ರ ಅಲ್ಲ, ಬೆಂಗಳೂರು ಜನಗಳೆಲ್ಲ ಹಬ್ಬ ಆಚರಿಸಕ್ಕೆ ಮತ್ತೆ ಊರಿಗೆ ಹೋಗ್ತಾ ಇದ್ರು. ಅದಕ್ಕೋಸ್ಕರ ಮೆಜೆಸ್ಟಿಕ್ ಫುಲ್ ರಶ್. ಬಸ್ಸಲ್ಲಿ ಹೋಗ್ತಾ ನೋಡ್ತಾ ಇರ್ಬೇಕಾದ್ರೆ ಎಲ್ಲಿ ನೋಡಿದ್ರು RCB ದೇ ಹಬ್ಬ. ನೀವು ಕೂಡ RCB ಅಭಿಮಾನಿ ಆಗಿದ್ರೆ RCB ಅಂತ ಕಮೆಂಟ್ ಮಾಡಿ. ಹೀಗೆ ಬಸ್ಸು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಊಟಕ್ಕಂತ ನಿಲ್ಸಿದ್ರು. ನಾನು ಅಣ್ಣ ಮನೇಲೆ ಊಟ ಮಾಡಿರೋದ್ರಿಂದ ಇಬ್ರು ಒಂದೊಂದು ಸಮೋಸ ತಗೊಂಡ್ ತಿಂದ್ವಿ. ಹೀಗೆ ಟೈಮ್ ಪಾಸಿಗಂತ ಹೇಳಿ ಸ್ನ್ಯಾಪ್ಚಾಟ್ ಓಪನ್ ಮಾಡಿದ್ರೆ ಅಲ್ಲೂ ಕೂಡ RCBನೇ. RCB ಗೆದ್ದಿದ್ದು ಹೊಸ ವರ್ಷ ಒಂದಿನ ಮುಂಚೆನೆ ಶುರುವಾದಂಗ ಆಯ್ತು. ಹೀಗೆ ಸುಮ್ನೆ ಕೊಡೋಕ್ಕಾಗ್ಲಿಲ್ಲ. ಅಣ್ಣನ್ ಪ್ಯಾಂಟಿಂದ ಒಂದ್ ದಾರ ಬಿಚ್ಚಿದೆ ಅಂತ ಹೇಳಿ ಫುಲ್ ಕೈಯಿಂದಾನೆ ಹರಿದ್ಬಿಟ್ಟೆ. ಮಿಡಲ್ ಅಲ್ಲಿ ಚಾ ಕುಡಿಯೋಕಂತ ಹೇಳಿ ಬಸ್ ನಿಲ್ಸಿದ್ರೆ ಅಣ್ಣ ಕಾಲ್ ನೋವಿದೆ ಅಂತ ಹೇಳಿ ಹೊರಗಡೆ ಹೋಗಿ ನಿಂತ್ಬಿಟ್ಟ. ಈ ಐಟಾಗಿರೋರ್ ಪ್ರಾಬ್ಲಮ್ಮೇ ಇದು. ಹಾಗೆ ಹೋಗ್ತಾ ಬೆಳಗ್ಗೆ 7:30 ಗಂಟೆ ಆಯ್ತು. ನಮ್ಮೂರ್ ಕಡೆ ಇರೋ ಗದ್ದೆಗಳನ್ನೆಲ್ಲ ನೋಡಿ ಸ್ವರ್ಗನೇ ನೋಡ್ದಂಗಾಯ್ತು. ನಾವು ಊರಿಗೆ ಹೋಗ್ತಾ ಇರೋದು ಅಮ್ಮಂಗ್ ಗೊತ್ತಿರಲಿಲ್ಲ. ಅಮ್ಮಂಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಇಬ್ರು ಹಾಗೆ ಹೊರಟ್ವಿ. ಆಮೇಲೆ ಅಮ್ಮ ಹೇಗ್ ರಿಯಾಕ್ಟ್ ಮಾಡಿದ್ರು ನೀವೇ ನೋಡಿ.